ವೆಲ್ಕಮ್ ಬ್ಯಾಕ್. ಎಸ್ಐಟಿಯ ಕಸ್ಟಡಿಯಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಯಾವುದೇ ಪ್ರಶ್ನೆ ಕೇಳಿದ್ರೂ ಸಹ ಉತ್ತರ ಕೊಡ್ತಾ ಇಲ್ಲ. ನಿನ್ನೆ ಇಡೀ ದಿನ ಯಾವುದೇ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿಲ್ಲ. ಎಸ್ಐಟಿ ಪ್ರಶ್ನೆಗಳಿಗೆ ಲಾಯರ್ ಕೇಳಬೇಕು ಅಂತ ಇದ್ದಾರೆ ಪ್ರಜ್ವಲ್. ಎಷ್ಟೇ ಪ್ರಶ್ನೆ ಮಾಡಿದ್ರು ಲಾಯರ್ ಅನ್ನ ಕೇಳಬೇಕು ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಿದ್ದಾರೆ. ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ. ನನಗೂ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಪ್ರಜ್ವಲ್ ಹೇಳ್ತಾ ಇದ್ದಾರೆ. ಏನೇ ಪ್ರಶ್ನೆ ಕೇಳಿದ್ರು ಲಾಯರ್ ಹತ್ರ ಮಾತನಾಡಿ ಹೇಳ್ತೀನಿ, ಏನೇ ಉತ್ತರ ಕೊಡೋದಿದ್ರು ಲಾಯರ್ ಬಳಿ ಮಾತನಾಡ್ತೀನಿ, ಬಳಿಕ ಉತ್ತರ ಕೊಡ್ತೀನಿ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಬಾಯಿ ಬಿಡಿಸೋದಕ್ಕೆ ಎಸ್ಐಟಿ ಟೀಮ್ ಹರಸಾಹಸ ಪಡ್ತಾ ಇದೆ. ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆದ್ರೆ ಯಾವ ಪ್ರಶ್ನೆಗೂ ಸಹ ಉತ್ತರ ಕೊಡ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ. ನಾನು ಲಾಯರ್ ಹತ್ರ ಮಾತಾಡಬೇಕು, ಮಾತಾಡಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನಗೂ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಪ್ರಜ್ವಲ್ ಹೇಳ್ತಾ ಇದ್ದಾರೆ. ಏನೇ ಉತ್ತರ ಕೊಡೋದಿದ್ರು ಲಾಯರ್ ಬಳಿ ಮಾತಾಡಿ ಅನ್ನೋ ಉತ್ತರವೇ ಬರ್ತಾ ಇದೆ ಪ್ರಜ್ವಲ್ ರಿಂದ. ಇನ್ನು ಪ್ರಜ್ವಲ್ ವಿಚಾರಣೆಯನ್ನ ಎಸ್ಐಟಿ ಚುರುಕುಗೊಳಿಸಿದೆ. ಇವತ್ತಿನಿಂದ ಅಸಲಿ ವಿಚಾರಣೆ ಶುರುವಾಗತ್ತೆ, ಪ್ರಶ್ನೆಗಳ ಸುರಿಮಳೆಗಾಗತ್ತೆ. ಪ್ರಜ್ವಲ್ ಮೊಬೈಲ್ ಅನ್ನ ಪತ್ತೆ ಮಾಡೋದೇ ಬಹಳ ದೊಡ್ಡ ಚಾಲೆಂಜ್ ಆಗಿದೆ. ವಿಡಿಯೋ ರೆಕಾರ್ಡ್ ಮಾಡದಂತಹ ಮದರ್ ಡಿವೈಸ್ಗಾಗಿ ಈಗ ಶೋಧ ನಡೆದಿದೆ. ಪ್ರಜ್ವಲ್ ಮೊಬೈಲ್ ಪತ್ತೆ ಮಾಡೋದೇ ಬಹಳ ದೊಡ್ಡ ಚಾಲೆಂಜ್. ವಿಡಿಯೋ ರೆಕಾರ್ಡ್ ಮಾಡದಂತಹ ಮದರ್ ಡಿವೈಸ್ಗಾಗಿ ಈಗ ಹುಡುಕಾಟ ನಡೆಸಿದೆ ಎಸ್ಐಟಿ. ಮೊಬೈಲ್ ಕಳೆದು ಹೋಗಿದೆ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. 1 ವರ್ಷದ ಹಿಂದೆನೆ ಮೊಬೈಲ್ ಕಳೆದೋಗಿದೆ ಅಂತ ಪ್ರಜ್ವಲ್ ಹೇಳಿದ್ದು. ಆ ಮೊಬೈಲ್ಗಾಗಿ ಹುಡುಕಾಟ ನಡೆದಿದೆ. ಮೊಬೈಲ್ ಕಳೆದು ಹೋಗಿದೆ ಅನ್ನೋದರ ಬಗ್ಗೆ ದೂರು ಕೂಡ ನಾನು ಸ್ಟೇಷನ್ ಅಲ್ಲಿ ಕೊಟ್ಟಿದ್ದೆ ಅಂತ ಪ್ರಜ್ವಲ್ ಹೇಳಿದ್ದಾರೆ. 2023 ಮಾರ್ಚ್ 29ರಂದು PA ಭರತ್ರಾಜ್ ಮೂಲಕ ದೂರನ್ನ ಕೊಟ್ಟಿದ್ದೆ. ಪೊಲೀಸರು ಕೂಡ ಕೇಸನ್ನ ದಾಖಲಿಸಿ ಮೊಬೈಲ್ ಪತ್ತೆಗೆ ಮುಂದಾಗಿದ್ರು ಅಂತ ಪ್ರಜ್ವಲ್ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಜ್ವಲ್ ಹೇಳಿಕೆ ಬೆನ್ನಲ್ಲೇ ಹೊಳೆನರಸೀಪುರ ಪೊಲೀಸರನ್ನ ಸಂಪರ್ಕ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹೊಳೆನರಸೀಪುರ ಪೊಲೀಸರ ಸಂಪರ್ಕ ಮಾಡಿ ಮೊಬೈಲ್ ಕಳುವು ಬಗ್ಗೆ NCR ದಾಖಲಿಸಿರುವುದಾಗಿ ಮಾಹಿತಿ ಕೂಡ ಪಡ್ಕೊಂಡಿದ್ದಾರೆ. ಎಷ್ಟೇ ಹುಡುಕಾಡಿದ್ರು ಮೊಬೈಲ್ ಸಿಕ್ಕಿಲ್ಲ ಅಂತ ಸ್ಥಳೀಯ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ. ಈಗ ಮೊಬೈಲ್ನ IMEI ನಂಬರ್ ಅನ್ನ ಪಡೆದು ಮತ್ತೆ ಮೊಬೈಲ್ ಪತ್ತೆಗಾಗಿ ಎಸ್ಐಟಿ ಮುಂದಾಗಿದೆ. ಯಾಕಂದ್ರೆ ಆ ಮೊಬೈಲ್ ಸಿಗಬೇಕು, ಆ ಮೊಬೈಲ್ ಬೇಕೇ ಬೇಕು ಈ ಪ್ರಕರಣಕ್ಕೆ. ಹಾಗಾಗಿ ಮೊಬೈಲ್ಗಾಗಿ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ, ಹುಡುಕಾಟ ನಡೆಸ್ತಾ ಇದ್ದಾರೆ. ಬಹಳ ದೊಡ್ಡ ಚಾಲೆಂಜ್. 1 ವರ್ಷದ ಹಿಂದೆನೆ ಕಳೆದು ಹೋಗಿದೆ ಅಂತ ಪ್ರಜ್ವಲ್ ಹೇಳಿದ್ದಾರೆ. ಕಳೆದೋಗಿರೋ ಮೊಬೈಲ್ಗಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಕೂಡ ಕೊಟ್ಟಿದೆ ಅಂತ ಅಲ್ಲಿಂದನೂ ಇನ್ಫಾರ್ಮೇಶನ್ ತಗೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈಗ ಆ ಮೊಬೈಲ್ ಅನ್ನ ಹುಡುಕ ತರಬೇಕು. ವಿಡಿಯೋ ಲೀಕ್ ಮಾಡಿದ ಮೇಲೆ ಆ ಮೊಬೈಲ್ ಅನ್ನ ಡಿಸ್ಟ್ರಾಯ್ ಮಾಡಿರಬಹುದಾ ಅನ್ನೋದರ ಬಗ್ಗೆಯೂ ಕೂಡ ಅನುಮಾನ ಇದೆ ಪೊಲೀಸರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.